ನಮಸ್ಕಾರ. ಇವತ್ತು ಟೆಕ್ ಜಗತ್ತಿನಲ್ಲಿ ಒಂದು ಸ್ವಲ್ಪ ದೊಡ್ಡ ಸುದ್ದಿ ಬಂದಿದೆ, ಅದ್ರ ಬಗ್ಗೆ ಮಾತಾಡೋಣ. ಚಾಟ್ ಜಿಪಿಟಿ ಇಂದ ತುಂಬಾ ಫೇಮಸ್ ಆಗಿರೋ ಓಪನ್ ಎಐ ಇದೆಯಲ್ಲ, ಅವರು ಈಗ ಗೂಗಲ್ಗೆ ಹಂಗೆ ನೇರ ಸ್ಪರ್ಧೆ ಕೊಡೋಕೆ ಒಂದು ಹೊಸ ಎಐ ವೆಬ್ ಬ್ರೌಸರ್ ತರ್ತಿದ್ದಾರೆ ಅಂತ ಒಂದು ವರದಿ ಹೇಳಿದೆ. ರಾಯ್ಟರ್ಸ್ ವರದಿ ಇದು. ಹೌದು, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಹೌದು, ಈಗ ಇನ್ನೊಂದು ಬ್ರೌಸರಾ ಅಂತ ಅನ್ಸುತ್ತೆ ಕೇಳಿದ ತಕ್ಷಣ. ಆದ್ರೆ ಇದು ಅದಕ್ಕಿಂತ ದೊಡ್ಡ ವಿಷಯ ಇರ್ಬೋದು ಅಲ್ವಾ? ಅಂದ್ರೆ ಓಪನ್ ಎಐ ಬಂದ್ರೆ ಗೂಗಲ್ ನ ಇಷ್ಟು ವರ್ಷದ ಪ್ರಾಬಲ್ಯಕ್ಕೆ ನಿಜವಾದ ಸವಾಲ್ ಶುರು ಆಗುತ್ತಾ? ಖಂಡಿತ ಆ ಸಾಧ್ಯತೆ ಇದೆ. ಸೊ ಇವತ್ತು ನಾವು ಈ ವರದಿಯ ಹಿನ್ನೆಲೆ ಏನು, ಇದರ ಟೆಕ್ನಾಲಜಿ ಏನು, ಮತ್ತೆ ಮುಖ್ಯವಾಗಿ ಇದು ನಾವು ಇಂಟರ್ನೆಟ್ ಬಳಸೋ ರೀತಿಯನ್ನೇ ಹೇಗೆ ಬದಲಾಯಿಸಬಹುದು, ಇದನ್ನೆಲ್ಲ ಸ್ವಲ್ಪ ಡೀಪ್ ಆಗಿ ನೋಡೋಣ. ಸರಿ, ಓಕೆ. ಸೊ ಮೊದಲನೇಗೆ ಈ ಸುದ್ದಿಯ ಮುಖ್ಯ ಅಂಶ ಅಂದ್ರೆ ಓಪನ್ ಎಐ ನಿಂದ ಗೂಗಲ್ಗೆ ಕಾಂಪಿಟೇಷನ್. ವರದಿ ಪ್ರಕಾರ ಈ ಎಐ ಬ್ರೌಸರ್ ಇನ್ನು ಕೆಲವು ವಾರಗಳಲ್ಲಿ ಲಾಂಚ್ ಆಗಬಹುದು ಅಂತ ಒಂದು ಮಾತು. ಕೆಲವೇ ವಾರಗಳು ಅಂದ್ರೆ ತುಂಬಾ ಫಾಸ್ಟ್ ಇದು. ಹೌದು, ಮತ್ತೆ ಇದು ನಾರ್ಮಲ್ ಬ್ರೌಸರ್ಗಳ ತರ ಅಲ್ಲವಂತೆ. ಎಐ ಅನ್ನ ನೇರವಾಗಿ ಬಳಸಿ ನಮ್ಮ ವೆಬ್ ಸರ್ಫಿಂಗ್ ಅನುಭವವನ್ನೇ ಇಂಪ್ರೂವ್ ಮಾಡೋಕೆ ಹೊಸ ಫೀಚರ್ಗಳು ಇರ್ತವೆ ಅಂತ ಹೇಳ್ತಿದ್ದಾರೆ. ಹೌದು, ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೊತ್ತಾ? ಏನು? ಈ ಹೊಸ ಬ್ರೌಸರ್ ಇದು ಗೂಗಲ್ನದೇ ಆದ ಕ್ರೋಮಿಯಂ ಅನ್ನೋ ಓಪನ್ ಸೋರ್ಸ್ ಕೋಡ್ ಇದೆಯಲ್ಲ, ಅದರ ಮೇಲ್ನೆ ಡೆವಲಪ್ ಮಾಡ್ತಿದ್ದಾರೆ ಅಂತ ಮೂಲಗಳು ಹೇಳ್ತಿವೆ. ಓ ಹೌದಾ? ಹೌದು, ಇದೇ ಕ್ರೋಮಿಯಂ ಕೋಡ್ ಮೇಲೇನೆ ಗೂಗಲ್ ಕ್ರೋಮ್, ಮೈಕ್ರೋಸಾಫ್ಟ್ ಎಡ್ಜ್ ಮತ್ತೆ ಒಪೆರಾ ಹೀಗೆ ತುಂಬಾ ಪಾಪ್ಯುಲರ್ ಬ್ರೌಸರ್ಗಳು ರನ್ ಆಗೋದು. ಓಕೆ, ಅಂದ್ರೆ ಟೆಕ್ನಾಲಜಿ ಬೇಸ್ ಒಂದೇನಾ? ಬೇಸಿಕ್ಲಿ ಹೌದು, ತಾಂತ್ರಿಕ ಅಡಿಪಾಯ ಒಂದೇ. ಆದ್ರೆ ಓಪನ್ ಎಐ ಅದನ್ನ ತಗೊಂಡು ತಮ್ಮ ಎಐ ಜೊತೆ ಹೇಗೆಲ್ಲ ವಿಭಿನ್ನವಾಗಿ ಬಳಸ್ಕೊಳ್ತಾರೆ ಅನ್ನೋದೇ ಇಲ್ಲಿರೋ ಕುತೂಹಲ. ಹಾಗಾದ್ರೆ ಅವರು ಬೇಗ ಬ್ರೌಸರ್ ರೆಡಿ ಮಾಡೋಕಾಗತ್ತೆ, ಹೌದಲ್ವಾ? ಕ್ರೋಮಿಯಂ ಬಳಸೋದ್ರಿಂದ ಖಂಡಿತ. ಆದ್ರೆ ಇದು ಬರೀ ಗೂಗಲ್ ಕ್ರೋಮ್ಗೆ ಒಂದು ಹೊಸ ಸ್ಕಿನ್ ಹಾಕಿದಾಗೆ ಆಗಲ್ವಾ? ನಿಜವಾದ ವ್ಯತ್ಯಾಸ ಆ ಎಐ ಇಂಟಿಗ್ರೇಷನ್ ಅಂದ್ರಲ್ಲ, ಅದು ಹೇಗೆ ಕೆಲಸ ಮಾಡುತ್ತೆ. ಪ್ಯಾಟಿಬಿಲಿಟಿ ಪ್ರಾಬ್ಲಮ್ಸ್ ಕಡಿಮೆ ಇರುತ್ತೆ. ಆದ್ರೆ ನೀವು ಹೇಳಿದಾಗೆ ವ್ಯತ್ಯಾಸ ಬರೋದು ಆ ಎಐ ಸಂಯೋಜನೆಯಲ್ಲಿ. ಇದು ಗೂಗಲ್ನ ಸರ್ಚ್ ಮತ್ತೆ ಬ್ರೌಸರ್ ಮಾರ್ಕೆಟ್ ನಲ್ಲಿರೋ ಹಿಡಿತಕ್ಕೆ ಒಂದು ನೇರ ಸವಾಲು ಅಂತಾನೆ ಹೇಳ್ಬೋದು. ಗೂಗಲ್ ಹತ್ರ ಅವರ ಹಳೆಯ ದೊಡ್ಡ ಯೂಸರ್ ಡೇಟಾಬೇಸ್ ಇದೆ, ಅದು ಅವರ ಸ್ಟ್ರೆಂತ್. ಆದ್ರೆ ಓಪನ್ ಎಐನ ಚಾಟ್ ಜಿಪಿಟಿಗೆ ಈಗಾಗಲೇ ವಾರಕ್ಕೆ 500 ಮಿಲಿಯನ್ ಆಕ್ಟಿವ್ ಯೂಸರ್ಸ್ ಇದ್ದಾರೆ. 500 ಮಿಲಿಯನ್ ವಾರಕ್ಕೆ? ಹೌದು, ಇದು ಸಣ್ಣ ಸಂಖ್ಯೆ ಏನಲ್ಲ. ಸೊ ಈ ಯೂಸರ್ ಬೇಸ್ ಅನ್ನ ತಮ್ಮ ಹೊಸ ಬ್ರೌಸರ್ಗೆ ತರೋಕೆ ಅವರು ಪ್ರಯತ್ನ ಪಡಬಹುದು. ನಿಜ, 500 ಮಿಲಿಯನ್ ಅಂದ್ರೆ ದೊಡ್ಡ ಸಂಖ್ಯೆನೆ. ಆದ್ರೆ ಗೂಗಲ್ನ ಇಕೋಸಿಸ್ಟಮ್ ಇದೆಯಲ್ಲ, ಸರ್ಚ್, ಜಿಮೇಲ್, ಆಂಡ್ರಾಯ್ಡ್, ಅದನ್ನೆಲ್ಲ ಮೀರಿ ನಿಲ್ಲೋಕೆ ಕೇವಲ ಒಂದು ಬ್ರೌಸರ್ ಇಂದ ಆಗತ್ತಾ? ಮತ್ತೆ ನೀವ್ ಹೇಳ್ದಾಗೆ ಗೂಗಲ್ನ ಏಕಸ್ವಾಮ್ಯದ ಬಗ್ಗೆ ಈಗ ತನಿಖೆ ಎಲ್ಲ ನಡೀತಿದೆ. ಅದರ ಮಧ್ಯದಲ್ಲೇ ಈ ಸುದ್ದಿ ಬಂದಿರೋದು. ಏನಾದ್ರೂ ಲಿಂಕ್ ಇದೆಯಾ? ಅದು ಕಾಕತಾಳೀಯ ಅಂತೂ ಅಲ್ಲ ಅನಿಸುತ್ತೆ. ಗೂಗಲ್ ಮೇಲೆ ಈ ಆಂಟಿ ಟ್ರಸ್ಟ್ ಪ್ರೆಷರ್ ಜಾಸ್ತಿ ಆಗ್ತಿರೋ ಟೈಮ್ನಲ್ಲೇ ಓಪನ್ ಎಐ ಇಂಥ ಒಂದು ಮೂವ್ ಮಾಡೋದು ಅವ್ರಿಗೆ ಖಂಡಿತ ಅನುಕೂಲಕರವಾಗಿರ್ಬೋದು. ಸರಿ, ಇನ್ನು ಗೂಗಲ್ ಇಕೋಸಿಸ್ಟಮ್ ಖಂಡಿತ ದೊಡ್ಡದು. ಆದ್ರೆ ಓಪನ್ ಎಐ ಬೇರೆನೇ ಆಂಗಲ್ ನಲ್ಲಿ ಯೋಚನೆ ಮಾಡ್ತಿರ್ಬೋದು. ವರದಿಗಳ ಪ್ರಕಾರ ಈ ಬ್ರೌಸರ್ನ ಅತಿ ದೊಡ್ಡ ವಿಶೇಷತೆ ಏನ್ ಗೊತ್ತಾ? ಹೇಳಿ, ಏನದು? ಅಂದ್ರೆ ನಾವೀಗ ಮಾಹಿತಿಗಾಗಿ ಒಂದೊಂದು ವೆಬ್ಸೈಟ್ಗೆ ಹೋಗಿ ಲಿಂಕ್ ಕ್ಲಿಕ್ ಮಾಡ್ತೀವಲ್ಲ, ಹೌದು, ಅದ್ರ ಬದಲು ಬ್ರೌಸರ್ನಲ್ಲೇ ಒಂದು ಚಾಟ್ ಜಿಪಿಟಿ ತರದ ಇಂಟರ್ಫೇಸ್ ಇರುತ್ತೆ. ನಾವಲ್ಲಿ ಪ್ರಶ್ನೆ ಕೇಳಿದ್ರೆ ಅದು ನೇರವಾಗಿ ನಮ್ಗೆ ಉತ್ತರ ಕೊಡುತ್ತೆ ಅಥವಾ ಮಾಹಿತಿಯ ಸಾರಾಂಶ ಕೊಡುತ್ತೆ. ಓ, ಅಂದ್ರೆ ವೆಬ್ಸೈಟ್ಗೆ ಹೋಗೋದೇ ಬೇಡವಾ? ಬಹುಶಃ ಅದು ನಿಜವಾದ್ರೆ ನಾವು ಇಂಟರ್ನೆಟ್ ಇಂದ ಮಾಹಿತಿ ಪಡೆಯೋ ರೀತಿಯೇ ಮೂಲಭೂತವಾಗಿ ಬದಲಾಗಬಹುದು. ಇದು ನಿಜಕ್ಕೂ ದೊಡ್ಡ ವಿಷಯ. ಅಂದ್ರೆ 10 ಟ್ಯಾಬ್ ಓಪನ್ ಮಾಡಿ ಲಿಂಕ್ ಕ್ಲಿಕ್ ಮಾಡೋ ಬದಲು ಸುಮ್ಮನೆ ಕೇಳಿದ್ರೆ ಸಾಕು, ಉತ್ತರ ಸಿಗುತ್ತೆ. ಆ ತರದ ಒಂದು ಅನುಭವ ಪಡೋಕೆ ಪ್ರಯತ್ನ ಪಡಬಹುದು. ಆದ್ರೆ ಒಂದ್ ನಿಮಿಷ, ಇದರಿಂದ ವೆಬ್ಸೈಟ್ ನಡೆಸೋರಿದಿಲ್ಲ ಕಷ್ಟ ಆಗಲ್ವಾ? ಕಂಟೆಂಟ್ ಕ್ರಿಯೇಟರ್ಸ್ ಅವ್ರ ಸೈಟ್ಗೆ ಜನರೇ ಬರ್ಲಿಲ್ಲ ಅಂದ್ರೆ? ಖಂಡಿತ, ಇದು ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಮತ್ತೆ ಇದೊಂದು ದೊಡ್ಡ ಸಂಭಾವ್ಯ ಸಮಸ್ಯೆನೂ ಹೌದು. ಮಾಹಿತಿ ಯಾರು ಸೃಷ್ಟಿ ಮಾಡ್ತಾರೋ ಅವರಿಗೂ ಅದನ್ನ ಬಳಸೋ ನಮಗೂ ಇರೋ ಸಂಬಂಧವನ್ನೇ ಇದು ಪೂರ್ತಿ ಬದಲಾಯಿಸಬಹುದು. ಓಪನ್ ಎಐನ ಉದ್ದೇಶ ಮಾತ್ರ ಕ್ಲಿಯರ್ ಆಗಿದೆ. ತಮ್ಮ ಎಐ ಸೇವೆಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಕೆಲಸದಲ್ಲಿ ಎಲ್ಲದರಲ್ಲೂ ಒಂದು ಭಾಗ ಮಾಡಬೇಕು ಅನ್ನೋದು. ಆದ್ರೆ ಒಂದು ವಿಷಯ ಮರಿಬಾರದು, ಓಪನ್ ಎಐ ಅಫಿಷಿಯಲ್ ಆಗಿ ಇನ್ನೂ ಏನು ಹೇಳಿಲ್ಲ ಇದರ ಬಗ್ಗೆ. ಹೌದು, ಅದನ್ನ ಹೇಳಿದ್ರಿ. ಮತ್ತೆ ಈ ಸುದ್ದಿ ಕೊಟ್ಟಿರೋ ಮೂಲಗಳು ಕೂಡ ಯಾರು ಅಂತ ಗೊತ್ತಿಲ್ಲ. ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ, ಯಾವಾಗ ಬರುತ್ತೆ, ಇದೆಲ್ಲ ಕಾದು ನೋಡಬೇಕು.
ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಮ್ಮೆ ಸಾರಾಂಶ ಮಾಡೋದಾದ್ರೆ, ಓಪನ್ ಎಐ ಇಂದ ಒಂದು ಹೊಸ ಎಐ ಪವರ್ಡ್ ಬ್ರೌಸರ್ ಬರೋ ಸಾಧ್ಯತೆ ಇದೆ. ಹೌದು. ಅದು ಕ್ರೋಮಿಯಂ ಬೇಸ್ ಮೇಲೆ ಇರಬಹುದು, ಗೂಗಲ್ಗೆ ದೊಡ್ಡ ಸ್ಪರ್ಧೆ ಕೊಡಬಹುದು, ಮತ್ತೆ ಬಹುಶಃ ಮುಖ್ಯವಾಗಿ ಚಾಟ್ ಜಿಪಿಟಿ ಶಕ್ತಿಯಿಂದಾಗಿ ನಾವು ವೆಬ್ ಬಳಸೋ ರೀತಿಯನ್ನೇ ಬದಲಾಯಿಸಬಹುದು. ಕ್ಲಿಕ್ಗಳ ಬದಲು ಚಾಟ್ ಮೂಲಕ ಇಂಟರಾಕ್ಟ್ ಮಾಡೋ ಥರ. ಹೌದು, ಅದೇ ಮೇನ್ ಪಾಯಿಂಟ್. ಈ ಚರ್ಚೆಯ ಕೊನೆಯಲ್ಲಿ ನಮಗೆಲ್ಲ ಒಂದು ಆಳವಾದ ಪ್ರಶ್ನೆ ಉಳಿಯುತ್ತೆ. ಹೇಳಿ. ಒಂದು ವೇಳೆ ಈ ಹೊಸ ಬ್ರೌಸರ್ ನಿಜವಾಗ್ಲೂ ಬಂದು ಸಕ್ಸಸ್ ಆದ್ರೆ, ಮತ್ತೆ ಅದು ಚಾಟ್ ಜಿಪಿಟಿ ಅಂತಹ ಪವರ್ಫುಲ್ ಎಐ ಜೊತೆ ತುಂಬಾ ಆಳವಾಗಿ ಇಂಟಿಗ್ರೇಟ್ ಆದರೆ, ಇದು ಕೇವಲ ಕ್ರೋಮ್ಗೆ ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಮಾತ್ರ ಉಳಿಯುತ್ತಾ, ಅಥವಾ ವೆಬ್ಸೈಟ್ಗಳಿಗೆ ನೇರವಾಗಿ ಹೋಗೋ ಬದಲು ಎಐ ನೇರವಾಗಿ ಕೊಡುವ ಸಾರಾಂಶಗಳೇ ನಮ್ಮ ಮುಖ್ಯ ಮಾಹಿತಿ ಮೂಲವಾದರೆ? ಹಾಗಾದ್ರೆ ಇಂಟರ್ನೆಟ್ನ ಮೂಲ ಸ್ವರೂಪ ಏನಾಗುತ್ತೆ? ಮಾಹಿತಿ ಹೇಗೆ ಹಂಚಿ ಹೋಗುತ್ತೆ? ಜ್ಞಾನದ ಮೇಲೆ ನಮ್ಮ ಹಿಡಿತ ಹೇಗೆ ಬದಲಾಗಬಹುದು? ಇದರ ದೂರಗಾಮಿ ಪರಿಣಾಮಗಳು. ಇದರ ಬಗ್ಗೆ ಯೋಚನೆ ಮಾಡೋಕೆ ಇದು ನಿಜಕ್ಕೂ ಒಂದು ಒಳ್ಳೆ ಸಮಯ ಅನಿಸುತ್ತೆ. ಹೌದು, ನಿಜಕ್ಕೂ ಯೋಚಿಸಬೇಕಾದ ವಿಷಯ. ನೋಡೋಣ ಏನಾಗುತ್ತೆ ಅಂತ.